ಕಾಲು ತುರ್ಕೊಂಬಿಡುತ್ತೆ ಹಂಗಂಗೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಫ್ಯಾಮಿಲಿ ಎಲ್ಲರೂ ಗೋಕರ್ಣ ಬಂದಿದ್ದರು. ಅಂದರೆ ರೆಸಾರ್ಟ್ ಮಾಡಿದಾಗಿಂದ ಯಾರೂ ಬಂದಿರಲಿಲ್ಲ. ಈಗ ಹೇಗಿದೆ ನೋಡೋಣ, ಹೇಗೆ ಮಾಡಿದ್ದಾನೆ ಅಂತೇಳಿ ಎಲ್ಲರೂ ಬಂದಿದ್ದರು. ಅಂದರೆ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ದರು. ಹಾಗೆ ಹೇಗಿದ್ರು ಬಂದಿದ್ರಲ್ಲ, ಈ ಒಂದಿನ ಗೋಕರ್ಣದಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ಹೇಗಿದ್ರು ಬಂದಿದ್ದಾರೆ ಅಂತೇಳಿ ಎಲ್ಲರೂ ಒಟ್ಟಿಗೆ ಇಲ್ಲೇ ನಿಯರೆಸ್ಟ್ ಇರೋವಂಥ ಪ್ಲೇಸಸ್ ನೋಡೋಣ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಯಾಣ, ಮುರುಡೇಶ್ವರ, ಮ್ಯಾಂಗ್ರೋವ್ ಈ ಥರ ಎಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ. ಮತ್ತೆ ಪದೇ ಪದೇ ಬರೋದಕ್ಕಾಗೋದಿಲ್ಲ ಅಲ್ಲ ಎಲ್ಲರೂ. ಸೊ ಎಲ್ಲರೂ ಬಂದಾಗ ಒಟ್ಟಿಗೆ ಎಲ್ಲರ ಜೊತೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದರೆ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಟೈಮ್ ಅಂತೇಳಿ. ಈಗ ಚಿಕ್ಕದೊಂದು ಗಾಡಿ ಮಾಡ್ಕೊಂಡ್ವಿ. ಅಲ್ಲೇ ಫಸ್ಟ್ ನಾವು ಮುರುಡೇಶ್ವರ ಪ್ಲ್ಯಾನ್ ಮಾಡಿದ್ವಿ. ಮುರುಡೇಶ್ವರ ಹೋಗೋಣ ಅಂತೇಳಿ. ಮುರುಡೇಶ್ವರ ಹೋಗೋ ದಾರಿಯಲ್ಲೇ ನಮಗೆ ಮ್ಯಾಂಗ್ರೋವ್ ಸಿಗುತ್ತೆ, ಶರಾವತಿ ಬ್ಯಾಕ್ ವಾಟರ್ ಸಿಗುತ್ತೆ. ನಾವು ಇಲ್ಲಿ ಮ್ಯಾಂಗ್ರೋವ್ಗೆ ಬಂದ್ವಿ. ಶರಾವತಿ ಬ್ಯಾಕ್ ವಾಟರ್ ಹೋಗಲಿಲ್ಲ, ಯಾಕಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ, ಬೋಟಿಂಗ್ ಎಲ್ಲ ಇರುತ್ತೆ. ಹಾಗಾಗಿ ಅಲ್ಲೇ ಇದು ಕೂಡ ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ. ಇಲ್ಲಿ ಬಂದ್ವಿ. ಇಲ್ಲಿ ಎಲ್ಲರೂ ಇಲ್ಲೇನಿದೆ ಅಂತಂದರೆ ಬರೀ ಮ್ಯಾಂಗ್ರೋವ್ಸ್ ಗಿಡಗಳಿದೆ, ಸ್ವಲ್ಪ ನೀರಿದೆ, ಮಧ್ಯದಲ್ಲಿ ಈ ಥರ ಸೇತುವೆಗಳ ಥರ ಇದೆ. ಅದೇ ಸ್ವಲ್ಪ ಒಂದು 10-15 ನಿಮಿಷ ಅದರೊಳಗಡೆ ವಾಕ್ ಮಾಡಿಕೊಂಡು ನೋಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಆಗುತ್ತೆ, ಎಲ್ಲ ಥರ ಫೋಟೋಶೂಟ್ಸು ಕೂಡ ಮಾಡ್ತಾರೆ. ಫೋಟೋಶೂಟ್ಸ್ಗೆಲ್ಲ ಇಷ್ಟಿಷ್ಟು ಅಮೌಂಟ್ ಅಂತೇಳಿ ಫಿಕ್ಸ್ ಆಗಿರುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಏನೂ ಇರೋದಿಲ್ಲ, ಫ್ರೀ ಇರುತ್ತೆ. ಕಾಲು ತುರ್ಕೊಂಬಿಡುತ್ತೆ ಹಂಗಂಗೆ. ಸ್ಟೂಡೆಂಟ್ಸ್ ಇವರೆಲ್ಲ, ಸ್ಟೂಡೆಂಟ್ಸಾ? ಬರೀ ಯಾರು ನೋಡಿ ಬೋಟಿಗೆ. ಏನು ಇಂಚಲರು ಕಾಣಿಸ್ತಲ್ಲ, ನಾವಿಲ್ಲ. ನಮಸ್ಕಾರ. ವಾರ್ತೆಗಳು ಓದುತ್ತಿರುವವರು ತ್ರಿವೇಣಿಗೌಡ. ಎಷ್ಟು ಜನ ಇನ್ನೂ ಬಂದಿದ್ರೆ, ಇನ್ನೂ ಎಷ್ಟು ಜನ. ಪಿಳ್ಳೆ ಮಾನು ಇದು ನಿದ್ರೆಲ್ಲ ಐತಿ ಇನ್ನೂ. ಆಯ್ತಾ? ಮ್ಯಾಂಗ್ರೋವ್ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ಮುರುಡೇಶ್ವರಗೆ. ಮುರುಡೇಶ್ವರಕ್ಕೆ ಬರೋ ಅಷ್ಟರಲ್ಲಿ ಟೈಮ್ ಬೆಳಗ್ಗೆ 11:30, 11:45 ಅಷ್ಟಾಗಿತ್ತು. ತುಂಬ ಟೈಮ್ ಏನೂ ತೊಗೊಳ್ಳಿಲ್ಲ. ನಾವು ಬೆಳಗ್ಗೆ ಅಲ್ಲಿ ಬೇಗ ಬಿಟ್ಟಿದ್ರಿಂದ ಮ್ಯಾಂಗ್ರೋವ್ ನೋಡಿಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಷ್ಟು ಟೈಮ್ ಆಯಿತು. ಇಲ್ಲ ಅಂತಂದರೆ ಲೇಟ್ ಆಗ್ತಿತ್ತು, ಯಾಕಂದರೆ ಜನ ಕೂಡ ಜಾಸ್ತಿ ಆಗ್ತಾರೆ ಮುರುಡೇಶ್ವರದಲ್ಲಿ ಟೈಮ್ ಆದಾಗೆ. ಇವತ್ತು ನಾವು ಬೇಗ ಬಂದಿದ್ದರಿಂದ ಏನು ಜನ ಸ್ವಲ್ಪ ಕಡಿಮೆ ಇತ್ತು ಅಂತ ಅನ್ನಿಸ್ತು, ಯಾಕಂದರೆ ಅಷ್ಟು ರಶ್ ಕೂಡ ಇರಲಿಲ್ಲ. ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನನೂ ಕೂಡ ನಮಗೆ ಬೇಗ ಆಯಿತು, ಕಡಿಮೆ ಜನ ಇರೋದ್ರಿಂದ. ದೇವ್ರ ದರ್ಶನ ಮಾಡಿಕೊಂಡು
ಮ್ಯೂಸಿಯಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕೆಲವ್ರು ಅಷ್ಟೇ ಮ್ಯೂಸಿಯಮ್ ಒಳಗೆ ಹೋಗಿದ್ದು, ಪದೇ ಪದೇ ನೋಡೋದು ಏನು ಕೆಲವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ನೋಡಿರಲಿಲ್ಲ ಇಲ್ಲಿ ಮ್ಯೂಸಿಯಮ್ನ. ಹಾಗೆ ಎಲ್ಲ ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ ಮ್ಯೂಸಿಯಮ್ ನೋಡೋದಕ್ಕೆ. ಟಿಕೆಟನ್ನು ತೊಗೊಂಡು ನಾವು ಒಳಗಡೆ ಹೋಗಿ ಮ್ಯೂಸಿಯಮನ್ನು ನೋಡಿದ್ವಿ. ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ ಮಾತ್ರ. ಮ್ಯೂಸಿಯಮ್ ಒಳಗೆ ಬಂದ ತಕ್ಷಣ ತುಂಬ ಸೈಲೆಂಟಾಗಿರಬೇಕು, ಮೊಬೈಲ್ಸ್ ಸೈಲೆಂಟ್ ಮಾಡ್ಕೋಬೇಕು, ಸೌಂಡ್ ಮಾಡೋ ಹಂಗಿಲ್ಲ, ಸೈಲೆಂಟಾಗಿರುತ್ತೆ ಕೂಡ. ಇಲ್ಲಿ ಒಳಗೆ ಬಂದ ತಕ್ಷಣ ನಮಗನ್ಸೋದು ಒಂಥರ ಧ್ಯಾನ ಮಂದಿರದ ಒಳಗೆ ಬಂದ್ವೇನು ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಸೈಲೆಂಟಾಗಿರುತ್ತೆ, ಕಾಮಾಗಿರುತ್ತೆ. ನಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ. ಒಂಥರ ಏನೋ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ಆಚೆ ಹೋಗೋದ್ರೊಳಗೆ ಏನೋ ಒಂಥರ ಫೀಲ್ ಆಗುತ್ತೆ ನಮಗೆ. ಒಂದು ಖುಷಿ ಅನಿಸುತ್ತೆ. ಯಾಕಂದರೆ ಅಷ್ಟು ಸೈಲೆಂಟಾಗಿರುತ್ತಲ್ಲ ಒಳಗೆ. ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ. ಆ ಮ್ಯೂಸಿಕ್ ನಮಗೆ ನಮ್ಮ ಮೈಂಡನ್ನು ಕಾಮ್ ಮಾಡುತ್ತೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ತುಂಬ ಚೆನ್ನಾಗಿದೆ. ಒಂದು ಸರಿ ಮುರುಡೇಶ್ವರ ಬಂದರೆ ಮ್ಯೂಸಿಯಮಲ್ಲಿ ಹೋಗಿ ಬನ್ನಿ. 10 ನಿಮಿಷ ನಮಗೆ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವು ಆಚೆ ಬಂದಾಗ ನೀವು ಗಮನಿಸ್ಬೋದು. ನೀವು ಮ್ಯೂಸಿಯಮ್ ನೋಡಬೇಕು ಅಂತಂದರೆ ಬೆಳಗ್ಗೆ ಅರೌಂಡ್ 6 ಗಂಟೆಯಿಂದ 1 ಗಂಟೆ ತನಕ ಇರುತ್ತೆ. ಇನ್ನು ಮಧ್ಯಾಹ್ನ 3 ಗಂಟೆಯಿಂದ 8 ಅಥವಾ 8:30 ತನಕ ಟೈಮಿಂಗ್ಸ್ ಇರುತ್ತೆ. ಈ ಟೈಮಿಂಗ್ಸಲ್ಲಿ ನೀವು ಬಂದರೆ ಮ್ಯೂಸಿಯಮನ್ನು ನೋಡ್ಬೋದು. ಅದಕ್ಕೆ ಮಧ್ಯೆ ಬಂದರೆ ಕ್ಲೋಸ್ ಆಗಿರುತ್ತೆ, ನೀವು ನೋಡೋದಕ್ಕೆ ಆಗೋದಿಲ್ಲ. ಇನ್ನು ದರ್ಶನ ಆಯಿತು, ಮ್ಯೂಸಿಯಮ್ ನೋಡಿ ಆಯಿತು. ಸ್ವಲ್ಪ ಹೊತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಫೋಟೋ ಗೀಟೋ ತಕ್ಕೊಂಡು ಹಾಗೆ ಅಷ್ಟರಲ್ಲಿ ಊಟ ಟೈಮ್ ಆಯಿತು. ಪ್ರಸಾದಕ್ಕೆ ಅಂತೇಳಿ ಹೋದ್ವಿ. ಇಲ್ಲಿ ಪ್ರಸಾದಕ್ಕೂ ಕೂಡ ಟಿಕೆಟ್ ತೊಗೋಬೇಕಾಗುತ್ತೆ, ಫ್ರೀ ಅಂತ ಏನಿಲ್ಲ. ಟಿಕೆಟ್ ತೊಗೊಂಡು ನಾವು ಪ್ರಸಾದನ ತಿನ್ನಬೇಕಾಗುತ್ತೆ. ನಾವಿಲ್ಲಿ ಊಟ ಮಾಡಿಕೊಂಡು ಆಚೆ ಬರೋಷ್ಟರಲ್ಲಿ ಸ್ವಲ್ಪ 2 ಗಂಟೆ 2:30 ಆಯಿತು. ಅದಾದಮೇಲೆ ನಾವು ಬೇರೆ ಆ್ಯಕ್ಟಿವಿಟೀಸ್ ಆ ಕಡೆ ಎಲ್ಲ ನೋಡಿಕೊಂಡು ಸುತ್ತ ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಯಾಣ ಮತ್ತು ವಿಭೂತಿ ಫಾಲ್ಸ್ ಹೋಗೋ ಪ್ಲ್ಯಾನ್ ಇತ್ತು. ಸೊ ಅದು ಕ್ಯಾನ್ಸಲ್ ಆಯಿತು. ಯಾಕಂದರೆ ಟೈಮ್ ಈಗಾಗಲೇ ಆಯಿತು. ಅವರು ಮತ್ತೆ ಊರಿಗೆ ಹೊರಡಬೇಕಾಗಿತ್ತು. 6 ಗಂಟೆ ಟ್ರೈನ್ ಇತ್ತು. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ, ಆ ಕಡೆ ಎಲ್ಲ ಹೋಯ್ತು ಅಂತಂದರೆ ಇನ್ನೂ 3 to 4 hours ಆಗುತ್ತೆ, ಲೇಟ್ ಆಗುತ್ತೆ ಅಂತೇಳಿ ಕ್ಯಾನ್ಸಲ್ ಮಾಡಿ ಊರ ಕಡೆ ಹೊರಡೋಣ ಅಂತೇಳಿ ಎಲ್ಲ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.